ಬಿಸಿಲಿಗೆ ಹಿರೇಹಳ್ಳ ಜಲಾಶಯ ಖಾಲಿಯಾದ ಹಿನ್ನೆಲೆ ಆಟದ ಮೈದಾನದಂತಾಗಿದೆ. 1.67 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಜಲಾಶಯ ಸದ್ಯ ಬೇಸಿಗೆ ಹಿನ್ನೆಲೆಯಲ್ಲಿ ಬರಿದಾಗಿದೆ. ಬರೋಬ್ಬರಿ 12 ವರ್ಷಗಳ ಬಳಿಕ ಜಲಾಶಯ ಬರಿದಾಗಿದ್ದು ಜನ ಕಂಗಾಲಾಗಿದ್ದಾರೆ. ಜಲಾಶಯದಲ್ಲಿ ನೀರು ಇಲ್ಲದೆ ಇರೋದ್ರಿಂದ ಪ್ರತಿನಿತ್ಯ ಗ್ರಾಮದ ಯುವಕರು ಮಕ್ಕಳು ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಕರಾವಳಿಯಲ್ಲಿ ಬೆಳೆಯುವ ಬೈನೆ ಮರದ ಹಣ್ಣುಗಳನ್ನು ಗೊಂಚಲಾಗಿ ಮಾರಾಟ ಮಾಡಲಾಗ್ತಾ ಇದೆ. ಕೇರಳ, ಬೆಂಗಳೂರು ಮುಂತಾದ ಪ್ರದೇಶಗಳಿಗೆ ಶುಭ ಕಾರ್ಯಗಳ ಅಲಂಕಾರಕ್ಕಾಗಿ ಬೈನೆ ಹಣ್ಣನ್ನು ಬಳಸಲಾಗ್ತಾ ಇದೆ. ಕರಾವಳಿಯಲ್ಲಿ ಬೈನೆ ಮರಗಳು ಕಡಿಮೆಯಾಗ್ತಾ ಇದ್ದು ಈ ಹಣ್ಣನ್ನೇ ಆಶ್ರಯಿಸಿರುವ ಪ್ರಾಣಿ ಪಕ್ಷಿಗಳಿಗೆ ಇದರಿಂದಾಗಿ ತೊಂದರೆಯುಂಟಾಗ್ತಾ ಇದೆ. ಅರಣ್ಯ ಇಲಾಖೆ ಮಧ್ಯಪ್ರವೇಶಿಸಿ ಈ ಮಾರಾಟವನ್ನು ಸ್ಥಗಿತ ಮಾಡಬೇಕು ಅಂತ ಪರಿಸರ ಪ್ರಿಯರು ಒತ್ತಾಯಿಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಬಿಸಿಲಿನ ಆರ್ಭಟ ಹೆಚ್ಚಾಗಿದ್ದು ಜೀವನದಿಗಳು ಬತ್ತಿ ಹೋಗ್ತಾ ಇವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರಸಿಯ ಶಾಲ್ಮಲಾ ನದಿ ಬತ್ತಿದ ಪರಿಣಾಮ ಅಕ್ಕಪಕ್ಕದ ಹಳ್ಳಿ ಜನ ನೀರಿಗೂ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಅಂತರ್ಜಲ ಮಟ್ಟದಲ್ಲಿ ಭಾರೀ ಕುಸಿತ ಕಂಡಿದ್ದು 17 ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ನದಿಗಳಲ್ಲಿ ನೀರು ಬರಿದಾಗ್ತಾ ಇದ್ದಂತೆ ಪ್ರಾಣಿ ಪಕ್ಷಿಗಳು ಕಾಡಿನಿಂದ ನಾಡಿನತ್ತ ಬರ್ತಾ ಇವೆ. ಶಾಲ್ಮಲಾ ನದಿ ಭಾಗದ ಸಹಸ್ರಲಿಂಗಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇತ್ತು. ಆದರೆ ಈಗ ನದಿ ಬತ್ತಿರೋ ಪರಿಣಾಮ ಸಹಸ್ರಲಿಂಗ ದರ್ಶನಕ್ಕೆ ಬರುವ ಪ್ರವಾಸಿಗರಿಗೂ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸೌಂದರ್ಯಕ್ಕೆ ಈಗ ಮತ್ತೊಂದು ಗರಿ ಸೇರ್ಪಡೆಯಾಗಿದೆ. ಟರ್ಮಿನಲ್ 2ಗೆ ಆಗಮಿಸುವ ಪ್ರಯಾಣಿಕರನ್ನು ಸ್ವಾಗತಿಸಲು ಈಗ ಭವ್ಯವಾದ ಬೆಂಗಳೂರು ಸೋಲ್ ಸ್ಮಾರಕ ಶಿಲ್ಪ ಸಿದ್ಧ ಆಗಿದೆ. ಸ್ಪೇನ್ನ ವಿಶ್ವವಿಖ್ಯಾತ ಶಿಲ್ಪಿ ಜೌಮೆ ಪ್ಲೇನ್ಜಾ ಅವರ ಕಲ್ಪನೆಯಲ್ಲಿ ಮೂಡಿಬಂದಿರುವ ಈ ಕಲಾಕೃತಿಯನ್ನು ಬೈಕಾನ್ ಫೌಂಡೇಶನ್ ಹಾಗೂ ಏರ್ಪೋರ್ಟ್ ಆಡಳಿತ ಮಂಡಳಿ ಜಂಟಿಯಾಗಿ ನಿರ್ಮಿಸಿದೆ. ಬೆಂಗಳೂರಿನ ಸಂಸ್ಕೃತಿ, ಕಲೆ ಮತ್ತು ನಗರದ ಆತ್ಮವನ್ನು ಬಿಂಬಿಸುವ ಈ ಸಂಗಮ ಕಲಾಕೃತಿಯನ್ನು ಬಯೋಕಾನ್ ಗ್ರೂಪ್ ಅಧ್ಯಕ್ಷೆ ಕಿರಣ್ ಮಜುಮ್ದಾರ್ ಶಾ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಲೋಕಾರ್ಪಣೆಗೊಳಿಸಿದರು. ಟರ್ಮಿನಲ್ 2ರ ಅರೈವಲ್ನಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಈ ಶಿಲ್ಪ ಕೇವಲ ಕಲಾಕೃತಿಯಲ್ಲ, ಇದು ಜಾಗತಿಕ ಭೂಪಟದಲ್ಲಿ ಬೆಂಗಳೂರಿನ ಸಾಂಸ್ಕೃತಿಕ ಕಂಪನ್ನ ಪಸರಿಸುವ ಪ್ರಮುಖ ಆಕರ್ಷಣೆ ಆಗಲಿದೆ. ಈ ವೇಳೆ ಏರ್ಪೋರ್ಟ್ ಸಿಇಒ ಹರಿಮರಾರ್ ಉಪಸ್ಥಿತರಿದ್ದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.